ಕರ್ನಾಟಕ ಇದೀನಗೆ ಸ್ವಾಗತ. ನಾನು ಸಮೀಕ್ಷಾ ಹೆಚ್ಆರ್. ಈಗ ಹೆಡ್ಲೈನ್ಸ್. ಹಾಸನಾಂಬೆಗೆ ಗಣ್ಯರ ದಂಡು. ಕೃಷ್ಣ ಬೈರೇಗೌಡರಿಂದ ಹಾಸನಾಂಬೆ ದರ್ಶನ ಸಮಯದ ಮಹತ್ವದ ಅಪ್ಡೇಟ್. ಬುಧವಾರ ಸಂಜೆ 7ಕ್ಕೆ ಹಾಸನಾಂಬೆ ದರ್ಶನ ಅಂತ್ಯ. ಸಿದ್ದರಾಮಯ್ಯ ಅವರದು ಎಡಬಿಡಂಗಿ ಸರ್ಕಾರ. ತನ್ನ ಹುಳುಕು ಮುಚ್ಚಿಕೊಳ್ಳಲು ಆರ್ಎಸ್ಎಸ್ ಹೆಸರು ಬಳಕೆ. ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿ. ಜೈಲಿನಲ್ಲಿ ನಟ ದರ್ಶನ್ಗೆ ಈ ಬಾರಿ ಬೆಳಕಿಲ್ಲದ ದೀಪಾವಳಿ. ಕನಿಷ್ಠ ಸೌಲಭ್ಯಗಳಿಂದ ಬೇಸರ. ದರ್ಶನ್ಗೆ ಫಿಸಿಯೋಥೆರಪಿ ಮುಂದುವರಿಸಲು ಜೈಲು ವೈದ್ಯರಿಂದ ಪತ್ರ. ಹಾಸನಾಂಬೆಯ ಸಾರ್ವಜನಿಕ ದರ್ಶನದ 11ನೇ ದಿನವಾದ ಇಂದು ಸಹ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆದರು. ಇಂದಿನಿಂದ 3 ದಿನ ಸರ್ಕಾರಿ ರಜೆ ಇರುವ ಹಿನ್ನೆಲೆಯಲ್ಲಿ ವಿವಿಧೆಡೆಗಳಿಂದ ಭಕ್ತರು ಬರುವುದು ಹೆಚ್ಚಾಗಿದೆ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ, ವಿಪಕ್ಷ ನಾಯಕ ಆರ್ ಅಶೋಕ್, ಮೈಸೂರು ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ, ನಟ ವಿಜಯ ರಾಘವೇಂದ್ರ ಮೊದಲಾದವರು ಕುಟುಂಬ ಸಮೇತರಾಗಿ ಆಗಮಿಸಿ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಇನ್ನು ದರ್ಶನ ಕುರಿತು ಅಪ್ಡೇಟ್ ನೀಡಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ, ಸೋಮವಾರ ಬೆಳಗ್ಗೆವರೆಗೂ ಹಾಸನಾಂಬೆ ದರ್ಶನ ಸುಗಮವಾಗಿ ನಡೆದಿದೆ. ಪೂಜಾ ಕಾರ್ಯಕ್ರಮದ ಕಾರಣ ಸೋಮವಾರ ಹಾಗೂ ಮಂಗಳವಾರ ಮಧ್ಯಾಹ್ನ 2ರಿಂದ 3:30 ನಡುವೆ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ ಎಂದಿದ್ದಾರೆ. ಮಂಗಳವಾರ ದೀಪಾವಳಿ ವಿಶೇಷ ಪೂಜೆ ಕಾರಣಕ್ಕೆ ರಾತ್ರಿ 9ಕ್ಕೆ ಸಾರ್ವಜನಿಕ ದರ್ಶನದ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ. ಬುಧವಾರ ಬೆಳಗಿನ ಜಾವ 5:30ಕ್ಕೆ ಪೂಜೆ ಮುಗಿಸಿ ಮತ್ತೆ ದರ್ಶನ ಆರಂಭಿಸಲಾಗುತ್ತದೆ. ಕೊನೆಯ ದಿನವಾದ ಬುಧವಾರ ಸಂಜೆ 7 ಗಂಟೆವರೆಗೆ ಮಾತ್ರ ದರ್ಶನಕ್ಕೆ ಅವಕಾಶವಿರುತ್ತದೆ. ಅದೇ ದಿನ ಸಂಜೆ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಇದೆ. ಗುರುವಾರ ಮಧ್ಯಾಹ್ನ ಶಾಸ್ತ್ರದ ಪ್ರಕಾರ ಪೂಜೆ ನೆರವೇರಿಸಿ ಮುಂದಿನ ವರ್ಷದವರೆಗೆ ದೇವಾಲಯದ ಬಾಗಿಲನ್ನು ಮುಚ್ಚಲಾಗುತ್ತದೆ. ಭಕ್ತಾದಿಗಳು ಈ ಸಮಯಕ್ಕೆ ಅನುಗುಣವಾಗಿ ತಮ್ಮ ದೇವಾಲಯದ ಭೇಟಿಯನ್ನ ಯೋಜಿಸಿಕೊಳ್ಳಬೇಕೆಂದು ವಿನಂತಿ ಮಾಡಿದ್ದಾರೆ. ಸ್ನೇಹಿತರೆ, ಇಂದು ಸೋಮವಾರ ಬೆಳಿಗ್ಗೆ ಹಾಸನಾಂಬ ದೇವಿ ದರ್ಶನ ಸುಗಮವಾಗಿ ನಡೆದಿದೆ. ಇನ್ನು ಇರುವ 3 ದಿನಗಳ ಬಗ್ಗೆ ತಮಗೆ ಕೆಲವು ಮಾಹಿತಿಗಳು. ಇಂದು ಸೋಮವಾರ ಮಧ್ಯಾಹ್ನ 2ರಿಂದ 3:30 ನಡುವೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ, ನೈವೇದ್ಯ ಮತ್ತು ಪೂಜೆ ಕಾರ್ಯಕ್ರಮ ಇರುವುದರಿಂದ. ನಾಳೆ ಮಂಗಳವಾರವೂ ಸಹ ನೈವೇದ್ಯ ಪೂಜೆ ಕಾರಣಕ್ಕಾಗಿ ಮಧ್ಯಾಹ್ನ 2ರಿಂದ 3:30 ನಡುವೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ವಿಶೇಷವಾಗಿ ಗಮನಿಸಬೇಕಾಗಿರೋದು, ನಾಳೆ ರಾತ್ರಿ ಅಂದ್ರೆ ಮಂಗಳವಾರ ರಾತ್ರಿ ದೀಪಾವಳಿ ಪ್ರಯುಕ್ತ ಶಾಸ್ತ್ರದ ಪ್ರಕಾರ ವಿಶೇಷ ಪೂಜೆ ಹಾಸನಾಂಬೆಗೆ ಇರುತ್ತದೆ. ಆ ಕಾರಣದಿಂದ ಸಾರ್ವಜನಿಕರು ಪ್ರವೇಶಿಸುವ ಲೈನ್ ಕ್ಯೂಗಳ ಗೇಟ್ಗಳನ್ನು 9 ಗಂಟೆಗೆ ಬಂದ್ ಮಾಡಬೇಕಾಗುತ್ತೆ. ಮಂಗಳವಾರ ರಾತ್ರಿ 9 ಗಂಟೆಗೆ ಲೈನು ಗೇಟು ಬಂದ್ ಆಗ್ತದೆ. ಹಾಗೂ ಮಂಗಳವಾರ ರಾತ್ರಿ 12 ಗಂಟೆಗೆ ದರ್ಶನ ನಿಲ್ತದೆ ಪೂಜೆಗಾಗಿ. ಮತ್ತು ಬುಧವಾರ ಬೆಳಿಗ್ಗೆ 5:30ವರೆಗೂ ಪೂಜೆ ಇರ್ತದೆ. ಸೊ 5:30ಗೆ ಬುಧವಾರ ಬೆಳಿಗ್ಗೆ ದರ್ಶನ ಆರಂಭ ಆಗ್ತದೆ. ಬುಧವಾರ ಸಂಜೆ 7 ಗಂಟೆಯವರೆಗೆ ದರ್ಶನಕ್ಕೆ ಅವಕಾಶ ಇದೆ. ಇದು ಸಾರ್ವಜನಿಕರಿಗೆ ಕೊನೆ ದರ್ಶನದ ದಿನ. ಬುಧವಾರ ಸಂಜೆ 7 ಗಂಟೆಗೆ ಸಾರ್ವಜನಿಕರ ಪ್ರವೇಶ ಬಂದ್ ಆಗ್ತದೆ. ಬುಧವಾರ ಸಂಜೆ ಸಿದ್ದೇಶ್ವರ ಸ್ವಾಮಿ ಜಾತ್ರೆ ಇದೆ. ಹಾಗೂ ಗುರುವಾರ ಮಧ್ಯಾಹ್ನ ಶಾಸ್ತ್ರದ ಪ್ರಕಾರ ಪೂಜೆಯನ್ನ ನೆರವೇರಿಸಿ ಮುಂದಿನ ವರ್ಷದವರೆಗೆ ದೇವಾಲಯದ ಬಾಗಿಲನ್ನ ಬಂದ್ ಮಾಡುವ ಕಾರ್ಯಕ್ರಮ ಇರ್ತದೆ. ಆದರೆ ಗುರುವಾರ ಸಾರ್ವಜನಿಕರಿಗೆ ಪ್ರವೇಶ ಇರುವುದಿಲ್ಲ. ಇಷ್ಟು ಮಾಹಿತಿಗಳು ತಮ್ಮ ಗಮನಕ್ಕಾಗಿ. ಇದನ್ನ ಅರ್ಥ ಮಾಡಿಕೊಂಡು ತಾವು ತಮ್ಮ ಆಗಮನವನ್ನ ಪ್ಲಾನ್ ಮಾಡಬಹುದು ಅನ್ನುವುದು ತಮ್ಮಲ್ಲಿ ಮನವಿ. ರಾಜ್ಯದಲ್ಲಿ ಕಳೆದ 2.5 ವರ್ಷಗಳಿಂದ ಏನನ್ನು ಮಾಡದ ಕಾಂಗ್ರೆಸ್ ಸರ್ಕಾರ ಇದೀಗ ಆರ್ಎಸ್ಎಸ್ ಹೆಸರು ಬಳಸಿ ತನ್ನ ಹುಳುಕು ಮುಚ್ಚಲು ಹೊರಟಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ನಗರದಲ್ಲಿಂದು ಹಾಸನಾಂಬೆ ದರ್ಶನ ಪಡೆದು ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಲ್ಲವನ್ನ ಮುಚ್ಚಿಕೊಳ್ಳಲು ಆರ್ಎಸ್ಎಸ್ ಹೆಸರು ಹೇಳಿ ಡೈವರ್ಟ್ ಮಾಡಲು ಹುನ್ನಾರ ಮಾಡುತ್ತಿದೆ ಎಂದು ಕಿಡಿಕಾರಿದರು. ಇನ್ನು ಎಸ್ಡಿಆರ್ಎಫ್ ಅಡಿ 384 ಕೋಟಿ ಕೇಂದ್ರ ಪರಿಹಾರ ಕಡಿಮೆ ಆಗಲಿಲ್ಲವೇ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಮಹಾರಾಷ್ಟ್ರದಿಂದಲೇ ನಮಗೆ ಹಾನಿಯಾಗಿರುವುದು, ಅದಕ್ಕೆ ಆ ರಾಜ್ಯಕ್ಕೆ ಹೆಚ್ಚು, ನಮಗೆ ಕಡಿಮೆ. ಆದರೂ ಕೇಂದ್ರ ತಂಡದ ಪರಿಶೀಲಿಸಿ ವರದಿ ಆಧರಿಸಿ ಪರಿಹಾರ ಹಣ ಬಿಡುಗಡೆ ಮಾಡಲಾಗಿದೆ. ಹಿಂದೆ ಮನಮೋಹನ್ ಸರ್ಕಾರ ಇದ್ದಾಗ ಎಷ್ಟು ಕೊಟ್ಟಿದ್ರು ಎಂದು ಕೇಳಲಿ. ಒಂದೇ ಒಂದು ಸರ್ವಪಕ್ಷ ಸಭೆ ಕರೆದಿಲ್ಲ. ಸಿಎಂ ಜಿಎಸ್ಟಿ ಮೀಟಿಂಗೂ ಹೋಗಿಲ್ಲ. ಹೆಚ್ಚು ಪರಿಹಾರ ಬೇಕಿದ್ರೆ ಅವರ 9 ಜನ ಸಂಸದರು ಕೇಳಲಿ ಎಂದರು. ಸಿದ್ದರಾಮಯ್ಯ ಅವರದ್ದು ಎಡಬಿಡಂಗಿ ಸರ್ಕಾರ ಬೇಕಾಬಿಟ್ಟಿ ಜಾತಿ ಗಣತಿ ಮಾಡುತ್ತಿದೆ. ನಾವು ಆರಂಭದಲ್ಲೇ ಹೆಚ್ಚು ಸಮಯ ನಿಗದಿಪಡಿಸಿ ಎಂದೆವು. ಕೇವಲ 15 ದಿನದಲ್ಲಿ ಮುಗಿಸುತ್ತೇವೆ ಎಂದವರು ಈಗ 2 ಬಾರಿ ಮುಂದೂಡಿಕೆ ಮಾಡಿರುವುದು ಏಕೆ ಎಂದು ಪ್ರಶ್ನಿಸಿದ್ರು. ಆರ್ಎಸ್ಎಸ್ ಹೆಸರು ಹೇಳ್ಬಿಟ್ರೆ ಬಿಜೆಪಿ ಎದ್ದು ಹೇಳ್ತಾರೆ,
ಜನ ಎದ್ದೇಳ್ತಾರೆ. ಅದಕ್ಕೆ ಡೈವರ್ಟ್ ಮಾಡೋಕ್ಕೋಸ್ಕರ ನಾನೇನು ಡೈವರ್ಟ್ ಆಗಿಲ್ಲ. ನೋಡಿ, ನಾನು ಇವತ್ತು ಸರ್ಕಾರ ಏನು ತಪ್ಪು ಮಾಡ್ತಾ ಇದೆ ಅಂತ ಹೇಳ್ತಾ ಇರೋದು. ನಾನು RSS ಸುದ್ದಿಗೆ ಹೋಗಿಲ್ಲ, ನೀವು ತೆಗಿತಾ ಇರೋದು RSS. ನಾನು RSS ವಿಚಾರನೇ ಎತ್ತಿಲ್ಲ. ನಾನು ಕೇಳ್ತಾ ಇರೋದು ಅಭಿವೃದ್ಧಿ ಕುಂಠಿತ ಆಗಿದೆ, ಈ ಸರ್ಕಾರ ಮಾನ ಮರ್ಯಾದೆ ಇದೆಯಾ ಅಂತ ಕೇಳಿದ್ದೀನಿ ಅಷ್ಟೇ. ನೀವು ರೈಸ್ ಮಾಡಿದ್ದೀರಾ RSS ಅಷ್ಟೇ. ಇಲ್ಲ, ನಾನೇನು ಇಲ್ಲ, ನೀವು ಕೇಳಿದ್ರೆ ಅಷ್ಟೇ. ಹಾಂ, ಆಯಿತು. ಸರ್, ಈಗ ಸಂವಿಧಾನ ಸಿದ್ದರಾಮಯ್ಯನವ್ರ ಸರ್ಕಾರ ಎಡೆಬಿಡಂಗಿ ಸರ್ಕಾರ ಇದು. ಇನ್ನೂ ಜೋರಾಗ ಮೈಕ್ ತಗೊಂಡ್ಲನಪ್ಪ. ನೀನು ಮುಂದೆ ಬಂದ್ಬಿಡು ಗುರು, ಇಲ್ಲೇ ಸೀಟ್ ಖಾಲಿ ಐತೆ. ಬಾ, ಪರವಾಗಿಲ್ಲ, ಮುಂದೆ ಬನ್ನಿ, ಜಾಗ ನಿನ್ನ ಬ್ಯಾಗ್ ಯಾರೇ ಎತ್ಕೊಂಡೋಗಲ್ವಾ. ಸೈಲೆಂಟ್ ಇದ್ದರೆ ಕೇಳಿಸ್ತೈತೆ ಅನ್ಸು. ಕಾಂಗ್ರೆಸ್ನ ಸಿದ್ದರಾಮಯ್ಯನವ್ರ ಸರ್ಕಾರ ಒಂಥರ ಎಡೆಬಿಡಂಗಿ ಸರ್ಕಾರ. ಈ ಸಮೀಕ್ಷೆ ಜಾತಿ ಗಣತಿ ಇದು ಸಾಮಾಜಿಕ ಶೈಕ್ಷಣಿಕ ಹೆಸರಿಗಷ್ಟೇ. ಜಾತಿ ಗಣತಿ ಸಮೀಕ್ಷೆ ಇದು. ಈ ಜಾತಿ ಗಣತಿ ಸಮೀಕ್ಷೆಯನ್ನು ಎಲ್ಲ ಮಠಾಧೀಶರು, ಸಾರ್ವಜನಿಕರು, ಇದು ಹಬ್ಬ ಹರಿದಿನಗಳ ಸಮಯ, ಇದು ದಸರಾ ನಡೀತಾ ಇದೆ, ಶಾಲಾ ಕಾಲೇಜುಗಳು ರಜಾ ಇದೆ, ಎಲ್ಲ ಟೂರ್ ಹೋಗಿದ್ದಾರೆ. ಪಕ್ಕದ ರಾಜ್ಯದಲ್ಲಿ ಸುಮಾರು 65 ದಿನ ನಡೆಸಿದ್ದಾರೆ. ನೀವು ಕೂಡ ಅಟ್ಲೀಸ್ಟ್ 3 ತಿಂಗಳಾದರೂ ಕೊಡಿ ಅಂದರು. ಅವಾಗ ಸಿದ್ದರಾಮಯ್ಯ ಹಠ ಹಿಡಿತಾರೆ, ಮಕ್ಕಳು ಹಠ ಹಿಡಿತಾರೆ ಅಂತ ಹೇಳ್ತಾರೆ. ಮಕ್ಕಳ ಥರ ಹಠ ಹಿಡಿದು 15 ದಿನದಲ್ಲೇ ನಾನು ಮುಗಿಸಿಲ್ಲ ಅಂದರೆ ಕೇಳ್ರಿ. ಸುದ್ದಿಗೋಷ್ಠಿಯಲ್ಲಿ ಶಾಸಕರಾದ ಸಿಮೆಂಟ್ ಮಂಜು, ಭಗೀರಥ ಮುರುಳೈ, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಮುಖಂಡರಾದ ಅಮಿತ್ ದೀಪಕ್ ಸೇರಿದಂತೆ ಇತರರು ಹಾಜರಿದ್ದರು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ಗೆ ಈ ಬಾರಿ ಬೆಳಕಿಲ್ಲದ ದೀಪಾವಳಿಯಾಗಿದೆ. ಇತ್ತ ಬೆನ್ನು ನೋವು ಹಿನ್ನೆಲೆ ಫಿಸಿಯೋಥೆರಪಿ ನೀಡಲು ಜೈಲಿನ ವೈದ್ಯರು ಪತ್ರ ಬರೆದಿದ್ದಾರೆ. ಪ್ರತಿ ಬಾರಿ ಕುಟುಂಬದ ಜೊತೆ ದೀಪಾವಳಿ ಆಚರಣೆ ಮಾಡ್ತಿದ್ದ ನಟನಿಗೆ ಜೈಲಿನ ಕತ್ತಲು ಬೆಳಕನ್ನ ಕಸಿದಿದೆ. ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ದರ್ಶನ್ ಅದ್ದೂರಿ ದೀಪಾವಳಿ ಆಚರಿಸುತ್ತಿದ್ರು. ಈ ಬಾರಿ ದರ್ಶನ್ ಬದುಕಿನಲ್ಲಿ ಬೆಳಕಿರದ ಕತ್ತಲೆಯ ದೀಪಾವಳಿಯಾಗಿದೆ. ಹಾಸಿಗೆ ದಿಂಬಿಲ್ಲ, ಕ್ವಾರಂಟೈನ್ ಸೆಲ್ನಲ್ಲೇ ಇರುವ ಅನಿವಾರ್ಯ ಸ್ಥಿತಿಯಲ್ಲಿದ್ದು ಕನಿಷ್ಠ ಸೌಲಭ್ಯದ ವ್ಯವಸ್ಥೆ ಸರಿ ಇದೆ ಎಂದು ಕಾನೂನು ಸೇವಾ ಪ್ರಾಧಿಕಾರ ಕೊಟ್ಟಿರುವ ವರದಿಯಿಂದ ಬೇಸರಗೊಂಡಿದ್ದಾರೆ ಎನ್ನಲಾಗಿದೆ. ಇನ್ನು ಜೈಲಿನಲ್ಲಿ ದರ್ಶನ್ಗೆ ಈಗಾಗಲೇ ಬೆನ್ನು ನೋವಿನ ಹೀಟಿಂಗ್ ಬೆಲ್ಟ್ ಹಾಗೂ ಚೇರ್ ನೀಡಲಾಗಿದೆ. ಈ ನಡುವೆ ಕೇಂದ್ರ ಕಾರಾಗೃಹ ಆಸ್ಪತ್ರೆ ಮುಖ್ಯ ವೈದ್ಯರು ಸಿ.ವಿ. ರಾಮನ್ ನಗರ ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷಕರಿಗೆ ಪತ್ರ ಬರೆದಿದ್ದಾರೆ. ಇತ್ತೀಚೆಗೆ ಜೈಲಿನಲ್ಲಿ ಬೆನ್ನು ನೋವಿಗೆ ಒಳಗಾಗಿದ್ದ ನಟ ದರ್ಶನ್ಗೆ ಮೊದಲು ಜೈಲಿನ ವೈದ್ಯರ ತಂಡ ಚಿಕಿತ್ಸೆ ನೀಡಿತ್ತು. ಬಳಿಕ ಸಿ.ವಿ. ರಾಮನ್ ಆಸ್ಪತ್ರೆ ಫಿಸಿಯೋಥೆರಪಿ ತಂಡದಿಂದ ಚಿಕಿತ್ಸೆ ನೀಡಲಾಗಿತ್ತು. ಇದೀಗ ಚಿಕಿತ್ಸೆ ಅಗತ್ಯ ಇರುವವರೆಗೂ ಕಾರಾಗೃಹಕ್ಕೆ ವೈದ್ಯರ ತಂಡ ನಿಯೋಜಿಸಲು ಹಾಗೂ ಹೀಟಿಂಗ್ ಬೆಲ್ಟ್ ನೀಡಲು ಮನವಿ ಮಾಡಲಾಗಿದೆ. ಕಾನೂನು ಸೇವಾ ಪ್ರಾಧಿಕಾರದ ವರದಿಯಲ್ಲಿ ಬೆನ್ನು ನೋವಿನ ಬಗ್ಗೆಯೂ ಉಲ್ಲೇಖವಾಗಿದ್ದು ಚಿಕಿತ್ಸೆ ಮುಂದುವರಿಸಲಾಗಿದೆ. ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇಲಾಖೆಯ ವತಿಯಿಂದ ಬೇಲೂರಿನಲ್ಲಿ ಲಕ್ಷ್ಮೀ ಪೂಜಾ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಗ್ರಾಮಸ್ಥರು, ಸ್ವಸಹಾಯ ಸಂಘದ ಮಹಿಳೆಯರು ಮತ್ತು ಯೋಜನೆಯ ಸದಸ್ಯರು ಭಕ್ತಿ ಭಾವದಿಂದ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಯೋಜನಾ ಅಧಿಕಾರಿ ಚಂದ್ರಶೇಖರ್ ಅವರು, ಲಕ್ಷ್ಮೀ ಪೂಜೆ ಕೇವಲ ಧಾರ್ಮಿಕ ಆಚರಣೆಯಲ್ಲ, ಇದು ಆರ್ಥಿಕ ಶಿಸ್ತು, ಸ್ವಾವಲಂಬನೆ ಮತ್ತು ಮಹಿಳಾ ಸಬಲೀಕರಣದ ಸಂಕೇತ. ಸ್ವಸಹಾಯ ಸಂಘಗಳ ಮೂಲಕ ಮಹಿಳೆಯರು ಆರ್ಥಿಕವಾಗಿ ಬಲಶಾಲಿಯಾಗುತ್ತಿದ್ದಾರೆ. ಇದು ಜನರ ಬದುಕಿನಲ್ಲಿ ಶಾಶ್ವತ ಬದಲಾವಣೆ ತರುವ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದರು. ನಮ್ಮ ರಾಜ್ಯದ ಸುಮಾರು 247 ತಾಲೂಕುಗಳಲ್ಲಿ ನಮ್ಮ ಜನ ಕಚೇರಿಗಳಿದ್ದಾರೆ. ಸುಮಾರು 1100ಕ್ಕೂ ಮಿಕ್ಕಿದ ಗ್ರಾಮ ಮಟ್ಟದ ಕಚೇರಿಗಳಿದ್ದಾರೆ. ನಮ್ಮ ಹಿಂದೂ ಸನಾತನ ಧರ್ಮದ ಸಂಪ್ರದಾಯದಂತೆ ದಸರಾ ಅಥವಾ ದೀಪಾವಳಿಯ ಸಂದರ್ಭದಲ್ಲಿ ನಾವು ಉಪಯೋಗ ಮಾಡುವುದೆಲ್ಲ ಯಂತ್ರಗಳನ್ನು ಅದು ಮುಂದಿನ ವರ್ಷದ ನಮ್ಮ ಪ್ರಗತಿಗೆ ಪೂರಕವಾಗಿ ಸುಸ್ಥಿರಲಿಕ್ಕೆ ಆಯುಧ ಪೂಜೆ ಅಥವಾ ಕಚೇರಿಯ ಪೂಜೆ ಮಾಡುವಂಥ ಕ್ರಮ. ಹಾಗೆ ನಮ್ಮ ಬೇಲೂರಿನ ಕಚೇರಿಯಲ್ಲಿ ನಮ್ಮ ದೀಪಾವಳಿ ಸಂದರ್ಭದಲ್ಲಿ ನಮ್ಮೆಲ್ಲ ಉಪಕರಣಗಳ ಬಗ್ಗೆ ಪೂಜೆ ಮಾಡ್ತೇವೆ. ಈ ಪೂಜೆಯ ಫಲ ಮುಂದಿನ ಒಂದು ಆರ್ಥಿಕ ವರ್ಷದಲ್ಲಿ ನಮ್ಮೆಲ್ಲ ಜನ ಕಚೇರಿಗಳ ಕಾರ್ಯಕರ್ತರಿಗೆ ಬರುವಂಥ ದುಷ್ಟದುರಿತಗಳನ್ನು ದೂರ ಆಗಿ ಈ ಯೋಜನೆ ಕಚೇರಿ ಉತ್ತರೋತ್ತರ ಅಭಿವೃದ್ಧಿ ಆಗುವಂತ ದೃಷ್ಟಿಕೊಂಡು ಇವತ್ತು ಈ ಕಟ್ಟಡದ ಮಾಲೀಕರು ಹಾಗೆ ನಮ್ಮೆಲ್ಲ ಜನಜಾಗೃತಿ ವೇದಿಕೆ ಸದಸ್ಯರೊಂದಿಗೆ ಈ ಪೂಜೆಯನ್ನು ನೆರವೇರಿಸ್ತೇವೆ. ಭಗವಂತ ಆಂಜನೇಯ ನಮ್ಮೆಲ್ಲರಿಗೂ ಸನ್ಮಂಗಲ ಮಾಡಿ, ಶಕ್ತಿ ಕೊಡಲಿ, ಆರೋಗ್ಯ ಕೊಡಲಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ಸಂಸ್ಥೆ ಎತ್ತರಕ್ಕೆ ಬೆಳೆಯಲಿ. ಈ ದುಡಿಯುವಂಥ ಎಲ್ಲ ಕಾರ್ಯಕರ್ತರಿಗೂ ನೆಮ್ಮದಿಯ ಒಟ್ಟಿಗೆ ಆರೋಗ್ಯವಾಗಿ ಕರುಣಿಸುವಂತೆ ಪ್ರಾರ್ಥಿಸಿಕೊಳ್ತೇವೆ. ಕಲ್ಯಾಣ ಕರ್ನಾಟಕ ಭಾಗದ ರೈತರು ಅತಿವೃಷ್ಟಿಯಿಂದ ಅಪಾರ ಪ್ರಮಾಣದ ಬೆಳೆ ನಷ್ಟವನ್ನು ಅನುಭವಿಸುತ್ತಿದ್ದು, ಸರ್ಕಾರ ಕೂಡಲೇ ನಷ್ಟ ಪರಿಹಾರ ನೀಡಬೇಕು ಎಂದು ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಎಂಎನ್ ಕುಕನೂರು ಒತ್ತಾಯಿಸಿದ್ದಾರೆ.
ಕೊಪ್ಪಳದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈತರು 16 ವರ್ಷಗಳಿಂದ ಸಮಸ್ಯೆ ಎದುರಿಸುತ್ತಿದ್ದರೂ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ. ಬೆಳೆದ ಮೆಕ್ಕೆಜೋಳಕ್ಕೆ ಪ್ರತಿ ಕೆಜಿಗೆ 350 ರೂಪಾಯಿ ಬೆಲೆಯ ಜೊತೆಗೆ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು. ರಾಜ್ಯದಲ್ಲಿ ಪಾತಾಳಕ್ಕೆ ಕುಸಿದಿರುವ ಈರುಳ್ಳಿ ಬೆಲೆಗೆ ಸರ್ಕಾರ ಪ್ರತಿ ಕೆಜಿಗೆ 25 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಬೇಕೆಂದು ಆಗ್ರಹಿಸಿದರು. 2200 ಬಂದಿದೆ. ಈಗ ನಿನ್ನೆಯಿಂದ 2200 ತಗೋತಾ ಇದ್ದಾರೆ. ನಮ್ಮ ಬೇಡಿಕೆ ಏನಿದೆ ಅಂದ್ರೆ ಅದೇ 1700 ಇತ್ತು. ಈಗ 2200 ಬಂದಿದ್ದಾರೆ. ಈಗ ಸದ್ಯ ಇಷ್ಟು ದಿನ 1700 2000 ಒಳಗೆ ಖರೀದಿ ಮಾಡಿದ್ದಾರೆ. ನಮ್ಮ ಬೇಡಿಕೆ ಏನಿದೆ ಅಂದ್ರೆ 3500 ರೂಪಾಯಿ ಖರೀದಿ ಮಾಡಬೇಕು. ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು. ಬರೀ ಸರ್, ಆಮೇಲೆ ಏನಿದೆ, ಪ್ರತಿ ರೈತ ಬೆಳೆದಂತ ಬೆಳೆಗೆ 1000 ರೂಪಾಯಿ ಪ್ರೋತ್ಸಾಹ ಧನ ನೀಡಬೇಕಂತೇಳಿ ನಮ್ಮ ಬೇಡಿಕೆ ಇದೆ. ಯಾವುದೇ ಬೆಳೆ ಬೆಳೆಯಿಲ್ಲ ಅವರು. ಈಗ ನೋಡಿ, ಎಲ್ಲಿ ಬೆಳಗಾವಿ ಈ ಭಾಗದಾಗ, ಬಾಗಲಕೋಟೆ ಭಾಗದಾಗ ಕಬ್ಬು ಬೆಳೀತಾರೆ. ಈ ಕಬ್ಬಿಗೆ ಏನೈತಿ, ಬೆಂಬಲ ಬೆಲೆ ಇಲ್ಲ. 2800 2500 ನಾವು ಪ್ರತಿನಿತ್ಯ ಹೋರಾಟ ಮಾಡ್ತಾ ಇದ್ದೀವಿ. ಈಗೂ ಹೋರಾಟ ನಡೆದಿದೆ ರೈತ ಸಂಘಟನೆಯಿಂದ. ನಮ್ಮ ಬೇಡಿಕೆ ಏನೇ, ಕನಿಷ್ಠ ಒಂದು 4500 ಕಬ್ಬಿಗೆ ಬೆಲೆಯನ್ನು ನಿಗದಿ ಮಾಡಿ ಸರ್ಕಾರ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀವಿ. ನಿನ್ನೆ ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿದ್ರು 3000 ಕೊಡ್ತಾ ಇದ್ದೀವಿ, 50 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ. 50 ರೂಪಾಯಿ ಜಾಸ್ತಿ ಮಾಡೋದ್ರಿಂದ ಯಾವುದು ರೈತರಿಗೆ ಸಹಾಯ ಮಾಡೋದಕ್ಕೆ ಆಗೋದಿಲ್ಲ. ನಮ್ಮ ಬೇಡಿಕೆ ಏನಂದ್ರೆ ಕನಿಷ್ಠ ಒಂದು 3500 ಈ ವರ್ಷ 3500 ಕೊಟ್ಟರೆ ನಾವು ಏನೈತಿ ಕಬ್ಬನ್ನ ಇದಕ್ಕೆ ಕೊಡ್ತೀವಿ, ಫ್ಯಾಕ್ಟ್ರಿಗಳು ಕೊಡ್ತೀವಿ. ಇಲ್ಲಾಂದ್ರೆ ನಾವೇ ಏನಿದೆ ಬೆಲ್ಲ ತಯಾರು ಮಾಡಿಬಿಟ್ಟು ಇಡೀ ರಾಜ್ಯಕ್ಕೆ ಮತ್ತು ಇಡೀ ದೇಶಕ್ಕೆ ನಾವು ಬೆಲ್ಲವನ್ನು ತಯಾರು ಮಾಡಿ ನಾವೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಏನೈತಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ವಿ. ಯಾಕಂದ್ರೆ ಕಟಾವು ಮಾಡಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಆದೇಶ ಮಾಡಿದೆ, ಎಲ್ಲ ಸಕ್ಕರೆ ಇವರಿಗೆ ನೀವು ಪ್ರಾರಂಭ ಮಾಡಿ ಅಂತ ಹೇಳಿ. ಬಟ್ ರೈತರಿಗೆ ಏನೈತಿ ಬೆಲೆ ಕೊಡಿ ಅಂತ ಹೇಳ್ಬಿಟ್ಟು ಯಾರು ಸರ್ಕಾರ ಆದೇಶ ಮಾಡಲ್ಲ. ಏನಂದ್ರೆ ಈ ಸಂದರ್ಭದಲ್ಲಿ ದೊಡ್ಡ ಬರಮಣ್ಣ, ಹನುಮೇಶ್ ಎಸ್ಎಚ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಭಾನುವಾರ ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ಗುಬ್ಬಿ ತಾಲೂಕಿನ ನಂದಿಹಳ್ಳಿ ಗ್ರಾಮದ ಪ್ರಭಾಕರ್ ಎಂಬುವವರ ಮನೆಗೆ ನೀರು ನುಗ್ಗಿದ ಘಟನೆ ನಡೆದಿದ್ದು, ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿದ ಎರಕಸಂದ್ರ ಗ್ರಾಮ ಪಂಚಾಯಿತಿ ಪಿಡಿಒ ಶ್ಯಾಮಲಾ ಅವರು ಜೆಸಿಬಿ ಮೂಲಕ ರಸ್ತೆಯನ್ನ ಅಗೆದು ನೀರನ್ನ ಹೊರಬಿಡುವ ವ್ಯವಸ್ಥೆ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಮನೆಯ ಮಾಲೀಕ ಪ್ರಭಾಕರ್, ಇದು ತಮ್ಮ ಪಿತ್ರಾರ್ಜಿತ ಆಸ್ತಿ ಎಂದು ತಿಳಿಸಿ, ತಮ್ಮ ಜಮೀನಿನಲ್ಲಿ ಕೆಲವರು ಗ್ರಾಮ ಪಂಚಾಯಿತಿ ಗಮನಕ್ಕೆ ತರದೆ ಅಕ್ರಮವಾಗಿ ಮನೆ ನಿರ್ಮಿಸಿ ರಸ್ತೆ ಹಾಕಿರುವುದಾಗಿ ಆರೋಪಿಸಿದರು. ಅಕ್ರಮವಾಗಿ ಮನೆ ಕಟ್ಟಿ ರಸ್ತೆ ನಿರ್ಮಿಸಿರುವುದರಿಂದ ಮಳೆ ಬಂದಾಗ ತಮ್ಮ ಮನೆ ಸುತ್ತಮುತ್ತಲೂ ಕೆರೆ ನಿರ್ಮಾಣವಾಗುತ್ತಿದ್ದು ವಾಸ ಮಾಡಲು ಆಗುತ್ತಿಲ್ಲ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಮೇಲಧಿಕಾರಿಗಳು ಕ್ರಮ ಕೈಗೊಂಡು ಅಕ್ರಮ ಕಟ್ಟಡಗಳನ್ನು ತೆರವುಗೊಳಿಸಿ ನ್ಯಾಯ ಒದಗಿಸಬೇಕು ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ನಂಬಣ್ಣ ರಾಜ್ಯ ನಂದಿಹಳ್ಳಿ ಗುಬ್ಬಿ ತಾಲೂಕು. ಅಕ್ರಮವಾಗಿ ಮನೆ ಕಟ್ಕೊಂಡು ನಮ್ಮ ಮನೆಗೆಲ್ಲ ನೀರು ಹೋಗ್ತಾವ್ರೆ. ರೋಡ್ ಮಾಡವ್ರೆ. ರೋಡ್ ಮಾಡಿ ನಮ್ಗೆ ಯಾವ್ದೇ ಇದನ್ನ ನೋಟಿಸ್ ಕೊಡದಲ್ಲೇ ಅಕ್ರಮವಾಗಿ ರೋಡ್ ಮಾಡಿದ್ದಾರೆ. ಅನಧಿಕೃತವಾಗಿ ಪಂಚಾಯತಿಯಿಂದ ಮನೆ ಕಟ್ಕೊಳಕ್ಕೆ ಇದು ಮಾಡವ್ರೆ. ಅಕ್ರಮವಾಗಿ ಮಾರಿ ಲೈಸೆನ್ಸ್ ಕೊಟ್ಟವ್ರೆ. ಕರೆಂಟ್ ಇದನ್ನು ಕೊಟ್ಟವ್ರೆ. ಅಕ್ರಮವಾಗಿ ಚರಂಡಿನೂ ಮಾಡವ್ರೆ. ಯಾವ್ದು ಮಾಹಿತಿ. ಎಷ್ಟು ಎಕರೆ ಜಮೀನು ಐತಲ್ಲ? 1 ಎಕರೆ 16 ಗುಂಟೆ ಐತ್ರಿ. ಇದು ಪಿತ್ರಾರ್ಜಿತನ ಪಿತ್ರಾರ್ಜಿತ. ಎಷ್ಟು ವರ್ಷಗಳಿಂದ ಇದ್ದೀರಾ ನೀವು? ಸುಮಾರು ನಾನೊಂದು 48 ವರ್ಷದಿಂದ ಇದ್ದೀನಿ. ನಮ್ಮ ಅಜ್ಜಿ ಎಲ್ಲ ಇದ್ರು, ಅವ್ರೆಲ್ಲಾದ್ರೂ ಗೊತ್ತಿಲ್ಲ. ಆಮೇಲೆ ಇವರೆಲ್ಲ ಅಜ್ಜಿ ಇದ್ದಂಗೆ ಅಕ್ರಮವಾಗಿ ಖಾತೆ ಮಾಡಿಸ್ಕೊಂಡು ವರ್ಗಾವಣೆ ಮಾಡ್ಕೊಂಡ್ರೆ, ಡಬಲ್ ಖಾತೆ ಮಾಡಿಸ್ಕೊಂಡು. ನಿಮಗೆ ಗೊತ್ತಿರ್ಲಿಲ್ವ ಇದು? ನಮಗ್ ಗೊತ್ತಿಲ್ಲ. ನಮ್ಮ ಅಜ್ಜಿ ಇದ್ರು. ಆಮೇಲೆ ಒಂದು ಪೋಸ್ಟ್ ಆಫೀಸ್ ಇತ್ತು, ಖಾಲಿ ಹೆಂಚು ಮನೆ. ಆ ಹೆಂಚು ಮನೆ ಪೋಸ್ಟ್ ಆಫೀಸ್ ಐತ್ರಿ. ಆರ್ಟಿಐಗೆ ಹಾಕಿರು, ಯಾವ್ದು ಪಿಡಿಒಗೆ ಹಾಕಿರು. ಪಿಡಿಒನು ಯಾವ್ದು ಮಾಹಿತಿ ಕೊಡ್ತಾ ಇಲ್ಲ. ಅಕ್ರಮವಾಗಿ ಚರಂಡಿ ಮಾಡೋರೆ. ಖರಾಬ್ ಎಲ್ಲ ಐತೋ ಅಲ್ಲಿ ಖರಾಬ್ ಮಾಡಿ ನಿಮ್ ಜಮೀನೆಲ್ಲ ರಸ್ತೆ ಕೂಡ ಮಾಡೋರು. ರಸ್ತೆ ಮಾಡೋರೆ. ಎಷ್ಟು ಮನೆ ಬರ್ತದೆ ಸರ್ವೆ ನಂಬರ್ ಅಲ್ಲಿ? ಒಂದು ನಮ್ಮ ಸರ್ವೆ ನಂಬರ್ 6 ಮನೆ ಬರ್ತವೆ. ನಮ್ಮ 2 ಮನೆ ಇದೆ. 4 ಮನೆ ಅಕ್ರಮ. 6 ಮನೆ ಅಕ್ರಮ. ಇದಕ್ಕೆ ಸಂಬಂಧಪಟ್ಟ ಎಲ್ಲಿ ಇದಕ್ಕೆ ಬೇರೆ ಅರ್ಜಿ ಕೊಟ್ಟಿದ್ರಾ? ಪಿಡಿಒ ಕೊಟ್ಟಿದ್ರೆ, ತಾಲೂಕ್ ಪಂಚಾಯತಿ ಕೊಟ್ಟಿದ್ರೆ. ಏನಂತ ಕೊಟ್ರು ಅವ್ರು? ಏನ್ ಹೇಳಿದ್ರು? ಯಾವ್ದು ಮಾಹಿತಿ ಇಲ್ಲ ಅಂತ ತಾಲೂಕ್ ಪಂಚಾಯತಿಯವರು ಇಲ್ಲಿಗೆ ಇರುಕ್ಸಂದ್ರ ಪಂಚಾಯತಿ ಕಳ್ಸೋರು. ಇರುಕ್ಸಂದ್ರ ಈ ವೇಳೆ ಪಿಡಿಒ ಶ್ಯಾಮಲಾ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮಳವಳ್ಳಿ ತಾಲೂಕಿನ ಬಾಚನಹಳ್ಳಿ ಗ್ರಾಮದ ಬಳಿ ಕೆಎಸ್ಆರ್ಟಿಸಿ ಬಸ್ ಮತ್ತು 2 ಬಿಎಂಟಿಸಿ ಬಸ್ಗಳ ನಡುವೆ ನಡೆದ ಭೀಕರ ಡಿಕ್ಕಿಯಲ್ಲಿ 3 ಸಾವನ್ನಪ್ಪಿದ್ದು ಸುಮಾರು 60ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಕೊಳ್ಳೆಗಾಲದಿಂದ ಮಳವಳ್ಳಿಗೆ ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ನ ಟೈರ್ ಸ್ಫೋಟಗೊಂಡು ಎದುರಿನಿಂದ ಬರುತ್ತಿದ್ದ ಬಿಎಂಟಿಸಿ ಬಸ್ಗೆ ಡಿಕ್ಕಿ ಹೊಡೆದಿದೆ. ಅದರ ಹಿಂದೆಯೇ ಬರುತ್ತಿದ್ದ ಮತ್ತೊಂದು ಬಿಎಂಟಿಸಿ ಬಸ್ ಕೂಡ ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ ಒಟ್ಟು 73ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದು ಅವರನ್ನ ಮಳವಳ್ಳಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಗಂಭೀರವಾಗಿ ಗಾಯಗೊಂಡ 37ಕ್ಕೂ ಹೆಚ್ಚು ಮಂದಿಯನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಉಳಿದವರನ್ನ ಮಳವಳ್ಳಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಮಳವಳ್ಳಿ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈ ಸಂಬಂಧ ಪ್ರಕರಣ ದಾಖಲಾಗಿದೆ.
ಒಂಚೂರು ಎಕ್ಸ್ಪ್ಲೇನ್ ಮಾಡೋಣ ಯಾವ ರೀತಿ ಆಯ್ತು. ಸರ್, ಈ ಕಡೆಯಿಂದ ನಾವು ಬಿಡದಿಂದ ಹೋಯ್ತಾ ಇದ್ದೋ ಕೊಳ್ಳೇಗಾಲ. ಹಾಂ, ಮಳವಳ್ಳಿ ಮುಂದೆ ಯಾವ ಊರು ಗೊತ್ತಿಲ್ಲ, ಬಾತ್ನಹಳ್ಳಿ. ಬಾದ್ನಳ್ಳಿ ತಾವು BMTC ಇಂದ ಮುಂದೆ ಹೋಯ್ತಾ ಇದ್ದೋ, ಮಳೆಗಾಲ ಬರ್ತಾ ಇದ್ದೋ. ಆ ಕಡೆಯಿಂದ KSRTC ಬಂದದ್ದು ಡೈರೆಕ್ಟಾಗಿ ಪಂಚರ್ ಆಯ್ತಾ ಇಲ್ಲ ಏನಾಯ್ತು ಗೊತ್ತಿಲ್ಲ, ಅಡ್ಡಾಟ ಬಂದ್ಬಿಡ್ತು ಬಸ್. ಇವೆರಡು ಡೈರೆಕ್ಟಾಗಿ ಹೋಗಿ ಎರಡು ಹೊಡ್ಕೊಂಡು ಒಂದು ಹೊಡೆದ್ಕೊಂಡು ಸಿಕ್ಕಾಪಟ್ಟೆ ಒಳ್ಳೆ ಅದು ಟೈರ್ ಬ್ಲಾಸ್ಟ್ ಆಗೋದಕ್ಕೆ ಟೈರ್ ಬ್ಲಾಸ್ಟ್ ಆಗಿದೆ ಸರ್. ಒಂದು ಟೈರ್ ಬ್ಲಾಸ್ಟ್ ಆಗಿದೆ, ಇಲ್ಲ ಬ್ರೇಕ್ ಫೇಲ್ ಆಯಿತು, ಅದು ನಮ್ಗೆ ಇದಿಲ್ಲ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಡೈರೆಕ್ಟಾಗಿ ಬಂದು ಅಡ್ಡ ನಿಂತ್ಕೊಂಡು ನಿಮ್ಮ ಗಾಡಿ ಹೊಡೀತು. ನಮ್ಮ ಗಾಡಿಗೆ ನೀವು ಈ ಕಡೆಯಿಂದ ಕೊಳ್ಳೇಗಾಲ ಕೊಳ್ಳೇಗಾಲ ಹೋಯ್ತಾ ಇದ್ದೀವಿ. ಲಾಸ್ಟ್ ಆದ ಗಾಡೀಲಿ ಇದ್ರು ಇಲ್ಲ ಬೇರೆ ಗಾಡೀಲಿ ಇದ್ರು? ಲಾಸ್ಟ್ ಗಾಡಿ. ಕೊಳ್ಳೇಗಾಲದಿಂದ ಬರ್ತಿದ್ರಲ್ಲಿ ನೀವು? ಕೊಳ್ಳೇಗಾಲದಲ್ಲಿ ಬೆಂಗಳೂರು ಕಡೆಗೆ ಹೋಗ್ತಿಲ್ಲ ನೀವು? ನಮ್ಮ ಬಸ್ಸಲ್ಲಿ ಗೊತ್ತಾಯ್ತು. ಇರಲಿ, ನಿಧಾನವಾಗಿ ಮಾತನಾಡಿ. ಒಂಚೂರು ಈಗ ನೀವು ಪೊಲೀಸ್ ಇಟ್ಕೊಂಡ್ರೆ ಟೈರು ಬ್ಲಾಸ್ಟ್ ಆಗಿ ಅದು ಆ ಕಡೆಯಿಂದ ಮಳವಳ್ಳಿ ಬರ್ತಾ ಇತ್ತು ಆ ಬಸ್ಸು, ಆ ಕಡೆ ಸೈಡಿಂದ. ಅದೇನಾಗಿದೆ, ಟೈರು ಬ್ರೆಸ್ಟ್ ಆಗ್ಬಿಟ್ಟೈತೆ ಅಂತಲ್ಲ, ಅದು ತಿರುಗಿ ಬಿಡ್ತಲ್ಲ, ಅದು ಮುಂದೆ ಹೋಗ್ತಿತ್ತು ಈ ಕಡೆಯಿಂದ, ಅದು ಹೋಗಿ ಬುದ್ಬಿಟ್ಟೈತೆ. ಆದ್ರಿಂದ ಇನ್ನೊಂದು ಬಸ್ ಆಯ್ತು, ಅದು ಆ ಗಾಡಿಗೆ ಹೋಗಿ ಬುದ್ಬಿಟ್ಟೈತೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಶ್ರೀ ವೆಂಕಟೇಶ್ವರ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಸ್ಥಾನಕ್ಕೆ ನಡೆದ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು, ಸಾಮಾನ್ಯ ವರ್ಗದಿಂದ ಪಾಂಡುರಂಗ ನಾಯ್ಕ, ಭವಾನಿ ಶಂಕರ್ ನಾಯ್ಕ, ಕೇಶವ ನಾಯ್ಕ, ಗಂಗಾಧರ ನಾಯ್ಕ, ಶಾಂತರಾಮ ನಾಯ್ಕ, ಮಹೇಶ್ ನಾಯ್ಕ, ಸುರೇಶ್ ನಾಯ್ಕ ಆಯ್ಕೆಯಾಗಿದ್ದು, ಹಿಂದುಳಿದ ಸಿ ವರ್ಗದಿಂದ ನಾಮಧಾರಿ ಅಭಿವೃದ್ಧಿ ಸಂಘ ಗುರುಮಠ ಅಧ್ಯಕ್ಷ ಅರುಣ್ ನಾಯ್ಕ ಆಯ್ಕೆಯಾಗಿದ್ದಾರೆ. ಮಹಿಳಾ ಕ್ಷೇತ್ರದಿಂದ ನೇತ್ರ ರಮೇಶ್ ನಾಯ್ಕ ಹಾಗೂ ಲಕ್ಷ್ಮೀ ಮಹದೇವ ನಾಯ್ಕ ಆಯ್ಕೆಯಾಗಿದ್ದು, ಪರಿಶಿಷ್ಟ ಜಾತಿಯಿಂದ ಲಕ್ಷ್ಮಣ ಹಳ್ಳೇರ್, ಪರಿಶಿಷ್ಟ ಪಂಗಡದಿಂದ ಮಹದೇವಗೊಂಡ ಅವಿರುದ್ಧವಾಗಿ ಆಯ್ಕೆಯಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದ MGSV ಮೈದಾನದಲ್ಲಿ ತೆರೆದಿರುವ ಪಟಾಕಿ ಮಾರಾಟ ಅಂಗಡಿ ಮಳಿಗೆಗಳಿಗೆ ಸೋಮವಾರ ಮಾಜಿ ಸಚಿವ ಎನ್ ಮಹೇಶ್ ಅವರು ಭೇಟಿ ನೀಡಿ ಅಂಗಡಿ ಮಳಿಗೆಗಳ ಮಾಲೀಕರಿಗೂ ಹಾಗೂ ಕೆಲಸಗಾರರಿಗೂ ದೀಪಾವಳಿ ಹಬ್ಬದ ಶುಭಾಶಯ ಕೋರಿದರು. ಮತ್ತು ನಾಡಿನ ಎಲ್ಲ ಜನರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ದೀಪಾವಳಿ ಹಬ್ಬ ನಿಮ್ಮ ಬದುಕಿನಲ್ಲಿ ಸದಾ ಬೆಳಕನ್ನು ತರಲಿ. ನಿಮಗೆ ಭಗವಂತ ಮಲೆ ಮಹದೇಶ್ವರ ಆಯುಸ್ಸು, ಆರೋಗ್ಯ, ಸಂತೋಷ ಎಲ್ಲವನ್ನು ಕರುಣಿಸಲಿ ಅಂತ ಹೇಳಿ ಹಾರೈಸ್ತೇನೆ. ಈ MGSV ಮೈದಾನದಲ್ಲಿ ಪಟಾಕಿ ಅಂಗಡಿಗಳನ್ನು ನೋಡೋಣ ಅಂತ ಬಂದೆ. ವಿಶೇಷವಾಗಿ ನಮ್ಮ ಸಿದ್ದಪ್ಪಾಜಿ, ನಮ್ಮ ಪಕ್ಷದ SC ಮೋರ್ಚಾ ಅಧ್ಯಕ್ಷರು, ಹಾಗೆ ದಿಲೀಪ್ ಸಿದ್ದಪ್ಪಾಜಿಯವರು ಮತ್ತು ಇತರೆ ಗೆಳೆಯರು ಅವರೆಲ್ಲರೂ ವ್ಯಾಪಾರ ಮಾಡ್ತಾ ಇದ್ದಾರೆ. ಚೆನ್ನಾಗಾಗ್ತಾ ಇದೆ ವ್ಯಾಪಾರ. ಎಲ್ಲ ಜನರು ಇವ್ರ ಹತ್ರ ಖರೀದಿ ಮಾಡಿ ಬಂಡವಾಳ ಹಾಕಿದ್ದಾರೆ. ಅವ್ರಿಗೆ ಸಣ್ಣ ಪ್ರಮಾಣದಲ್ಲಾದರೂ ಲಾಭ ಸಿಗೋಕೆ ಆಗಲಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಬಿಜೆಪಿ SC ಮೋರ್ಚಾ ಅಧ್ಯಕ್ಷ ಸಿದ್ದಪ್ಪಾಜಿ, ಜಾಕಿ ಸುರೇಶ್, ಸೋಮಣ್ಣ ಉಪ್ಪಾರ್, ವಿಜಯ್ ಕುಮಾರ್, ಮಧುಚಂದ್ರ ಸೇರಿದಂತೆ ಇತರರು ಇದ್ದರು. ಶಿರಾಲಿಯ ಬಪ್ಪುಂಡ ಭಾಗದ ವೆಂಕಟಾಪುರ ನದಿಯ ದಡದಲ್ಲಿ ಮೊಸಳೆಯೊಂದು ಪ್ರತ್ಯಕ್ಷವಾಗಿದ್ದು ಸ್ಥಳೀಯರು ಮತ್ತು ಮೀನುಗಾರರಲ್ಲಿ ಆತಂಕ ಮೂಡಿಸಿದೆ. ಈ ಹಿಂದೆ ಸುರಿದ ಭಾರಿ ಮಳೆಯಿಂದ ಉಂಟಾದ ಪ್ರವಾಹದ ವೇಳೆ ಕಾಡು ಪ್ರದೇಶದಿಂದ ಈ ಮೊಸಳೆಯು ಕಳವಿಕಟ್ಟೆ ನದಿಯ ಮೂಲಕ ಹರಿದು ಬಂದಿದೆ ಎಂದು ಹೇಳಲಾಗಿದೆ. ಕಳೆದ 4 ವರ್ಷಗಳಿಂದ ಈ ಮೊಸಳೆ ಆಗಾಗ ನದಿಯಲ್ಲಿರುವ ದಿಬ್ಬದ ಮೇಲೆ ಕಾಣಿಸಿಕೊಳ್ಳುತ್ತಿದ್ದು ಜನರಲ್ಲಿ ಭಯದ ವಾತಾವರಣ ಸೃಷ್ಟಿಸಿದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನಾಂಬೆಗೆ ಗಣ್ಯರ ದಂಡು. ಕೃಷ್ಣ ಬೈರೇಗೌಡರಿಂದ ಹಾಸನಾಂಬೆ ದರ್ಶನ ಸಮಯದ ಮಹತ್ವದ ಅಪ್ಡೇಟ್. ಬುಧವಾರ ಸಂಜೆ 7ಕ್ಕೆ ಹಾಸನಾಂಬೆ ದರ್ಶನ ಅಂತ್ಯ. ಸಿದ್ದರಾಮಯ್ಯ ಅವರದು ಎಡಬಿಡಂಗಿ ಸರ್ಕಾರ, ತನ್ನ ಹುಳುಕು ಮುಚ್ಚಿಕೊಳ್ಳಲು RSS ಹೆಸರು ಬಳಕೆ. ವಿಪಕ್ಷ ನಾಯಕ ಅಶೋಕ್ ಕಿಡಿ. ಜೈಲಿನಲ್ಲಿ ನಟ ದರ್ಶನ್ಗೆ ಈ ಬಾರಿ ಬೆಳಕಿಲ್ಲದ ದೀಪಾವಳಿ. ಕನಿಷ್ಠ ಸೌಲಭ್ಯಗಳಿಂದ ಬೇಸರ. ದರ್ಶನ್ಗೆ ಫಿಸಿಯೋಥೆರಪಿ ಮುಂದುವರಿಸಲು ಜೈಲು ವೈದ್ಯರಿಂದ ಪತ್ರ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ VVC TV. ಸತ್ಯದ ಕಡೆ ನಮ್ಮ ನಡೆ.